ನಮಸ್ತೆ. ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ತುಂಬ ಮಹತ್ವ ಕೊಡ್ತಾರೆ. ಹಾಗೆ ನಾವು ಬೆಳಿಗ್ಗೆ ಮತ್ತು ಸಂಜೆ ದೇವರ ಎದುರು ದೀಪ ಇಡೋದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಸಂಪ್ರದಾಯದಲ್ಲಿ ಒಂದು. ಅಂದರೆ ಅದು ಎಲ್ಲರ ಮನೆಯಲ್ಲೂ ದೀಪ ಇಡೋದೊಂದು ಸಂಸ್ಕೃತಿಯಾಗಿ ಇದೆ. ಅದು ಕಂಪಲ್ಸರಿಯಾಗಿ ಮಾಡ್ತಾ ಬರ್ತಿದ್ದಾರೆ ಎಲ್ಲರೂ. ಹಾಗೆ ಯಾವೆಲ್ಲ ದೀಪ ಇಡ್ತಾರೆ ಅಂಥೇಳಿ ಎಲ್ಲರಿಗೂ ಗೊತ್ತುಂಟು. ಆದರೂ ನಮಗೆ ಅಂದರೆ ನಾರ್ಮಲಿ ನಾವು ತುಪ್ಪದ ದೀಪ, ಮಣ್ಣಿನ ದೀಪ, ತೆಂಗಿನೆಣ್ಣೆ ದೀಪ ಹಾಗೆಲ್ಲ ಇಡ್ತೇವೆ. ಮತ್ತು ವಿಶೇಷವಾಗಿ ಕೆಲವರು ಇದಿರ್ತಾರೆ, ಯಾವುದು ಲಿಂಬೆಹಣ್ಣಿನ ದೀಪ, ತಂಬಿಟ್ಟಿನ ದೀಪ, ಮತ್ತು ಕೊಬ್ಬರಿಯಲ್ಲಿ ದೀಪ ಇಡೋದು, ಮತ್ತು ಎಳ್ಳಿನ ದೀಪ ಹಾಗೆಲ್ಲ ತುಂಬ ಇಡ್ತಾ ಇದ್ದಾರೆ. ಹಾಗೆ ಮೊದಲನೇದಾಗಿ ನಾನು ಏನು ಹೇಳ್ತೇನೆ ಹೇಳಿದರೆ, ನಾವು ದೀಪ ಇಡೋದಕ್ಕೆ ಮುಂಚೆ ಯಾವ ಶ್ಲೋಕ ಹೇಳಬೇಕು. ಶ್ಲೋಕ ಯಾವುದು ಹೇಳಿದರೆ, ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ಅಂತ ಹೇಳಬೇಕು. ನಾನು ಮೊದಲನೇದಾಗಿ ತುಪ್ಪ ದೀಪದ ಬಗ್ಗೆ ನಿಮಗೆ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ನನಗೆ ಗೊತ್ತಿದ್ದ ಕೆಲವು ಇನ್ಫಾರ್ಮೇಷನನ್ನು ಹೇಳ್ತೇನೆ. ಅದರಲ್ಲಿ ತುಪ್ಪದ ದೀಪ ತುಂಬ ವಿಶೇಷವಾಗಿ ಇದೆ. ಅಂದರೆ ಅದು ತುಪ್ಪ ದೀಪ ಇಡೋದ್ರಿಂದ ನಮ್ಮ ಕುಲದೇವರನ್ನು ಸಂತೈಸ್ಬೋದು. ಕುಲದೇವತಾ ಶಾಪಗಳೇನಾದರೂ ಇದ್ದರೆ ತುಪ್ಪ ದೀಪ ಹಚ್ಚೋದ್ರಿಂದ ಅದು ನಿವಾರಣೆ ಆಗ್ತದೆ. ಮತ್ತು ನಾವು ತುಪ್ಪ ಹೀಗೆ ಕೆಲವು ಬ್ರ್ಯಾಂಡೆಡ್ ಒಳ್ಳೆ ಇರ್ತದೆ, ಆದರೆ ನಮಗೆ ಸಮಾಧಾನ ಇಲ್ಲ, ಅದು ಏನೋ ಕಲಬೆರಕೆ ಇರ್ತದೆ, ಯಾವುದರ ತುಪ್ಪವ ಯಾವುದನ್ನದ ಜರ್ಸಿಗಳೆಲ್ಲದೆಲ್ಲ ಕೆಲವು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾವು ಬೆಣ್ಣೆಯನ್ನು ತಂದು ಕಾಯಿಸಿ ನಾವು ಮನೆಯಲ್ಲೇ ತುಪ್ಪವನ್ನು ತಯಾರಿಸ್ಬೋದು. ತುಪ್ಪ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಬಹುದು ಅಂತೇಳುವ ಪ್ರಶ್ನೆ ಬರ್ತದೆ ಮನಸ್ಸಿಗೆ. ಆಗ ನಾವು ಅದು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಹಚ್ಚಬಹುದು. ಹಾಗೆ ಮೊದಲನೇದಾಗಿ ತುಪ್ಪದ ದೀಪವನ್ನು ಈಗ ಪೂರ್ವಕ್ಕೆ ದೇವರನ್ನು ಇಡುವಾಗ 2 ತುಪ್ಪದ ದೀಪವನ್ನು ಆಚೆ ಈಚೆ ಇಟ್ಟು ಪೂಜೆ ಮಾಡಿದರೆ ಅಷ್ಟೈಶ್ವರ್ಯ, ಆರೋಗ್ಯ, ಭಾಗ್ಯ ಎಲ್ಲ ಲಭಿಸ್ತದೆ. ಮತ್ತು ಎರಡನೇದಾಗಿ ತುಪ್ಪದ ದೀಪವನ್ನು ಸುಬ್ರಹ್ಮಣ್ಯೇಶ್ವರ ದೇವರು, ಮತ್ತು ನಾಗದೇವರು, ಮತ್ತು ನಮ್ಮ ಸರ್ಪದೇವರು, ಮತ್ತು ನಮ್ಮ ಕುಲದಲ್ಲಿ ಇರ್ತದೆ ಬನಗಳಲ್ಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದರೆ ನಮ್ಮ ಸರ್ಪದೋಷಗಳೆಲ್ಲ, ನಮ್ಮ ಕುಟುಂಬದಲ್ಲಿರುವ ಸರ್ಪದೋಷಗಳು ಯಾವುದು ನಮಗೆ ಬರುವುದಿಲ್ಲ. ಮತ್ತು ಮೂರನೇದಾಗಿ ವಿಶೇಷವಾಗಿ ಹೇಳೋದಾದರೆ, ಗಣಪತಿಯ ಮುಂದೆ ತುಪ್ಪದ ದೀಪ ಹಚ್ಚೋದ್ರಿಂದ ನಮಗೆ ಒಂದು 21 ದಿನ ತುಪ್ಪದ ದೀಪ ಹಚ್ಚಬೇಕು. ಅದು ಯಾವ ಜಾತಿಯ ಧರ್ಮ ಯಾರು ಸಹ ಆಗ್ಬೋದು, ಮಕ್ಕಳಾಗ್ಬೋದು, ಗಂಡಸರಾಗಲಿ ಹೆಂಗಸರಾಗಲಿ ಯಾರು ಸಹ ಹಚ್ಬೋದು. ಗಣಪತಿಯ ಮುಂದೆ 21 ದಿನ ತುಪ್ಪ ದೀಪ ಹಚ್ಚಿದರೆ ಎಣಿಸಿದ ಎಲ್ಲ ಕಾರ್ಯಗಳು ಎಲ್ಲ ಮಕ್ಕಳಿಗೆ ಏನು ಬೇಕು, ಮಕ್ಕಳಿಗೆ ವಿದ್ಯೆ ಬೇಕು ಅದು ಸಿಗ್ತದೆ. ಹೆಂಗಸರಿಗೆ ಏನು ಬೇಕು ಅದು, ಗಂಡಸರಿಗೆ ಅವರ ಬಿಸ್ನೆಸ್ ಎಲ್ಲ ರೀತಿ ಅವರ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. 21 ದಿನ ಗಣಪತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದರೆ ಇಷ್ಟೆಲ್ಲ ಲಾಭ ಉಂಟು. ಮತ್ತು ನಾಲ್ಕನೇದಾಗಿ ಶುಕ್ರವಾರ, ಮಂಗಳವಾರಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ, ಶಕ್ತಿ ದೇವಸ್ಥಾನಗಳಲ್ಲಿ ತುಪ್ಪದ ದೀಪ ಹಚ್ಚಿದರೆ ಕುಜದೋಷ ನಿವಾರಣೆ ಆಗ್ತದೆ. ಕೆಲವರ ಜಾತಕದಲ್ಲೆಲ್ಲ ಕುಜದೋಷ ಎಲ್ಲ ಇರ್ತದೆ, ಅದು ಮದುವೆಗೆಲ್ಲ ತುಂಬ ಕಷ್ಟ. ಒಂದು ವೇಳೆ ಮದುವೆ ಆಗೋದಕ್ಕೂ ಕಷ್ಟ, ಮದುವೆ ಆದಮೇಲೂ ಕಷ್ಟ ಇರ್ತದೆ ಅವರಿಗೆ. ಕುಜದೋಷಗಳಿದ್ದರೆ ಅದನ್ನು ಶುಕ್ರವಾರಗಳಲ್ಲಿ ತುಪ್ಪ ದೀಪವನ್ನು ಹಚ್ಚಿದರೆ ಕುಜದೋಷ ನಿವಾರಣೆ ಆಗ್ತದೆ. ಮತ್ತು ಐದನೇದಾಗಿ ನಾವು ಕೆಲವು ಕ್ಷೇತ್ರಗಳಿಗೆ ಹೋಗ್ತೇವೆ, ಆಗ ಏನೇನೋ ಇದೆಲ್ಲ ಮಾಡ್ತೇವೆ ಸೇವೆಯೆಲ್ಲ. ಅದರಲ್ಲಿ ಒಂದು ತುಪ್ಪದ ದೀಪ ಸೇವೆ ಅಂತೇಳಿ, ಅದಕ್ಕೇನು ಅಷ್ಟೇನು ಖರ್ಚೇನಾಗೋದಿಲ್ಲ, ನಾವೇ ಹಚ್ಬೋದು ದೀಪ ತೆಗೊಂಡು. ಇಲ್ಲಾಂದರೆ ಕೆಲವು ಟೆಂಪಲ್ಗಳಲ್ಲಿ, ಈಗ ಕೊಲ್ಲೂರಲ್ಲೆಲ್ಲ ಹೋದರೆ ಅವರೇ ತುಪ್ಪದ ದೀಪವನ್ನು ಕೊಡ್ತಾರೆ, ಅದನ್ನು ಹಚ್ಬೋದು. ಅದಕ್ಕೇನು ಜಾಸ್ತಿ ಏನು ಚಾರ್ಜ್ ಸಹ ಮಾಡೋದಿಲ್ಲ. ಹಾಗೆ ನಾವೇ ಒಂದು ದೀಪ ತೆಕ್ಕೊಂಡು, ಮಣ್ಣಿನ ದೀಪ ತೆಕ್ಕೊಂಡು ಆ ಧ್ವಜಸ್ತಂಭದ ಹತ್ರ ಸಹ ತುಪ್ಪ ದೀಪವನ್ನು ಹಚ್ಚಬಹುದು. ಮತ್ತು
ಆರನೇದಾಗಿ ಹೇಳೋದಾದರೆ ಶ್ರೀಚಕ್ರ ದೇವತೆಗಳು ಅಂದರೆ ಗಾಯತ್ರಿ ದೇವಿ, ಮೀನಾಕ್ಷಿ ದೇವಿ, ಕಾಮಾಕ್ಷಿ ದೇವಿ ಅಂಥದ್ದೆಲ್ಲ ದೇವತೆಗಳಲ್ಲಿ ಹೋಗಿ ನಾವು ತುಪ್ಪ ದೀಪ ಹಚ್ಚಿದರೆ ನಮಗೆ ತುಂಬ ಕ್ಷಿಪ್ರಗತಿಯಲ್ಲಿ ನಮ್ಮ ಮನಸ್ಸಿನ ಅಭಿಷ್ಟಗಳೆಲ್ಲ ನೆರವೇರ್ತದೆ. ಏಳನೆಯದಾಗಿ ಹೇಳೋದಾದರೆ ಈಗ ರಾಮನವಮಿ ಬರ್ತದೆ. ರಾಮನವಮಿಯ ಟೈಮಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ, ರಾಮನ ಫೋಟೋದ ಎದುರು 2 ತುಪ್ಪ ದೀಪವನ್ನು ಹಚ್ಚಿದರೆ, ರಾಮ ಅಂದರೆ ಈ ಬ್ರದರ್ಸ್ ಎಲ್ಲ ಇರ್ತಾರೆ ಮನೆಯಲ್ಲಿ, ಸಿಸ್ಟರ್ಸ್ ಅಲ್ಲ, ಬ್ರದರ್ಸ್ ಎಲ್ಲ ಇರ್ತಾರೆ. ಅವರ ಮಧ್ಯೆ ಸಾಮರಸ್ಯ ಒಳ್ಳೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ರಾಮನವಮಿಯ ಟೈಮಲ್ಲಿ ತುಪ್ಪ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಅಣ್ಣ ತಮ್ಮಂದಿರೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ. ಈಗ ಕೆಲವರಿಗೆ ಮಕ್ಕಳಿರ್ತಾರೆ, ಅದೊಂದು ಗಂಡು ಮಗು ಬೇಕು ಹಾಗೆಲ್ಲ ಇರ್ತದೆ ಕೆಲವರಿಗೆ. ಆಗ ಕೃಷ್ಣ ಜನ್ಮಾಷ್ಟಮಿಯ ದಿನ ಬೆಳ್ಳಿ ದೀಪದಲ್ಲಿ ಸಿಡ್ಬೋದು, ಆದರೆ ತುಪ್ಪ ಮೇಯ್ನ. ತುಪ್ಪದ ದೀಪವನ್ನು ಕೃಷ್ಣನ ಎದುರಲ್ಲಿ ಹಚ್ಚಿ, ಕೃಷ್ಣ ಸಹಸ್ರನಾಮ ಅಂತೆಲ್ಲ ಇರ್ತದೆ, ಅದನ್ನೆಲ್ಲ ಪಠಿಸಿದರೆ ಅವರಿಗೆ ಗಂಡು ಸಂತಾನ ಆಗ್ತದೆ. ಮತ್ತು 9ನೇದಾಗಿ ಹೇಳೋದಾದರೆ ಈಗ ಕೆಲವರಿಗೆ ಮಕ್ಕಳು ಉಳಿಯುವುದಿಲ್ಲ, ಅಂದರೆ ಸಣ್ಣ ಮಗು ಹುಟ್ಟಿದ 1-2 ತಿಂಗಳು ಇಲ್ಲದ್ರೆ ಹೊಟ್ಟೆಯಲ್ಲೇ ಇದು ಆಗೋದು ಅಂಥದ್ದೆಲ್ಲ ಆಗೋದಾದರೆ ಸಂತಾನ ಗೋಪಾಲ ಕೃಷ್ಣ ದೇವರೆದರು, ಅಂದರೆ ಅದು ಬೆಂಗಳೂರು ಸೈಡ್ ಆಚೆಲ್ಲಿ ಇರ್ತದೆ, ಇದ್ದರು ತುಪ್ಪ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದರೆ, ಮತ್ತು ಮೂಲ ಮಂತ್ರ ಇರ್ತದೆ, ಅದು ನನಗೆ ಗೊತ್ತಿಲ್ಲ. ಸಂತಾನ ಗೋಪಾಲ ಕೃಷ್ಣ ದೇವರ ಮೂಲ ಮಂತ್ರವನ್ನು ತುಪ್ಪ ದೀಪ ಹಚ್ಚಿ ಕೃಷ್ಣಾಷ್ಟಮಿ ದಿನದಂದು ಪೂಜೆ ಮಾಡಿದರೆ ಅವರ ಸಂತಾನಕ್ಕೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ, ಸಂತಾನ ಅಭಿವೃದ್ಧಿ ಆಗ್ತದೆ. ಮತ್ತು ಕೆಲವರಿಗೆ ಹೆಣ್ಣು ಮಗು ಬೇಕು ಅಂತ ಇರ್ತದೆ. ಹೆಣ್ಣು ಮಗು ಬೇಕು ಅಂತೇಳಿ ಇದ್ದವರು ತುಪ್ಪ ದೀಪವನ್ನು ದುರ್ಗಾ ಪರಮೇಶ್ವರಿ ದೇವರೆದುರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಕೊಂಡು ತುಪ್ಪ ದೀಪ ಇಟ್ಟು ಆರಾಧನೆ ಮಾಡಿದರೆ 1 ವರ್ಷದೊಳಗೆ ಅವರಿಗೆ ಹೆಣ್ಣು ಮಗು ಹುಡ್ತದೆ. ಮತ್ತು ಅದು ಆರೋಗ್ಯವಂತ ಮಗು ಮತ್ತು ದೈವಭಕ್ತಿ ಉಳ್ಳ ಮಗು ಅವರಿಗೆ ಜನಿಸ್ತದೆ. ಮತ್ತು ಭೈರವಿ ಉಪಾಸನೆ ಮಾಡುವವರು, ಅಂದರೆ ಕೆಲವರು ಅವರಿಗೆ ಮಂತ್ರತಂತ್ರ ಈ ಪ್ರಯೋಗಗಳೆಲ್ಲ ಮಾಡ್ತಾರೆ, ಅಂಥವರು ಈ ಭೈರವಿ ತಾಯಿಯ ಎದುರು ತುಪ್ಪ ದೀಪ ಹಚ್ಚಿ ಮಂತ್ರ ಪಾರಾಯಣ ಮಾಡಿದರೆ ಅವರಿಗೆ ಯಾವ ತಂತ್ರ ಮಂತ್ರ ಪ್ರಯೋಗಗಳು ಎಫೆಕ್ಟ್ ಆಗೋದಿಲ್ಲ. ಹಾಗೆ ತುಪ್ಪ ದೀಪ ಹಚ್ಚಿ ಪಾರಾಯಣ ಮಾಡಬೇಕು ಭೈರವಿ ತಾಯಿಯ ಎದುರು. ಮತ್ತು ಮನೆಯಲ್ಲಿ ಶ್ರೀಚಕ್ರ ಇಟ್ಟು ಕೆಲವರು ಪೂಜೆ ಮಾಡ್ತಾರೆ. ಆಗ ತುಪ್ಪದ ದೀಪವನ್ನು ಇಟ್ಟರೆ, ಆ ತುಪ್ಪ ದೀಪ ಹಚ್ಚಿದಾಗ ಆ ಸರೌಂಡಿಂಗ್ ಫುಲ್ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಅದು ನಮಗೆ ಅನುಭವಕ್ಕೆ ಬರ್ತದೆ. ನಾವು ಅದನ್ನು ಹಚ್ಚಿ ಒಂದು ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿದರೆ, ಶ್ರೀಚಕ್ರ ಇಟ್ಟ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿರ್ತದೆ. ಮತ್ತು ಮಧ್ಯಾಹ್ನದ ಕಾಲದಲ್ಲಿ ಯಾರು ದೀಪ ಇಡುವುದಿಲ್ಲ, ಆದರೆ ಕೆಲವರು ಹೇಳ್ತಾರೆ ಇಷ್ಟ ದೇವರು ಇಲ್ಲದೆ ಕುಲದೇವರೆದುರು ಮಧ್ಯಾಹ್ನದ ಕಾಲದಲ್ಲಿ ದೀಪವನ್ನು ಹಚ್ಚಿದರೆ, ತುಪ್ಪದ ದೀಪ ಹಚ್ಚಿದರೆ ಪಿತೃದೋಷಗಳು ನಿವಾರಣೆ ಆಗ್ತದೆ ಅಂತೇಳಿ ಕೇಳಿದ್ದೇನೆ. ಅದರ ಬಗ್ಗೆ ಅಷ್ಟು ನನಗೆ ಇನ್ಫಾರ್ಮೇಷನ್ ಇಲ್ಲ. ಮತ್ತು ದೀಪ ಹಚ್ಚುವಾಗ, ಈ ತುಪ್ಪ ದೀಪ ಹಚ್ಚುವಾಗ ಆ್ಯಕ್ಚುಲಿ ಇದು ರೇಷ್ಮೆ ಬಟ್ಟೆ ಜೊತೆ ಅದೇ ದೀಪ ಇಡಲಿಕ್ಕೆ ಅಂತೇಳಿ ಒಂದು ರೇಷ್ಮೆ ಬಟ್ಟೆಯನ್ನು ಒಂದು ಪ್ರಿಪೇರ್ ಮಾಡಿ ಇಟ್ಟರೆ, ತುಪ್ಪ ದೀಪ ಹಚ್ತಾ ಇರುವಾಗ ನಾವು ಆ ರೇಷ್ಮೆ ಬಟ್ಟೆಯನ್ನು ಇಟ್ಟಿದ್ರೆ ಜಾಸ್ತಿ ಎಫೆಕ್ಟ್ ಉಂಟು ಅಂತ ಹಿರಿಯರು ಹೇಳ್ತಾರೆ. ಹಾಗೆ ನಮ್ಮ ಸಾಲಬಾಧೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಯುಗಾದಿ ದಿವಸ, ವಿಜಯದಶಮಿ ದಿವಸ ಮತ್ತು ಬಲಿಪಾಡ್ಯಮಿ ದಿವಸ
ಮತ್ತು ಹೀಗೆ ದೊಡ್ಡ ಹಬ್ಬಗಳಿರ್ತದೆ ಆ ಟೈಮಲ್ಲೆಲ್ಲ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ವರ್ಷ ಪೂರ್ತಿ ನಮ್ಮ ಮೇಲೆ ಅವರ ಅನುಗ್ರಹ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಅದು ಆ ಹಬ್ಬಗಳು ಬರುವುದೇ ಒಂದು ವಿಶೇಷ ನಕ್ಷತ್ರಗಳಲ್ಲಿ. ಆ ನಕ್ಷತ್ರಗಳಲ್ಲಿ ತುಪ್ಪ ದೀಪ ಹಚ್ಚಿ ನಾವು ಪ್ರಾರ್ಥನೆ ಮಾಡಿದರೆ ವರ್ಷ ಪೂರ್ತಿ ನಮ್ಮ ಮೇಲೆ ಅವರ ಅನುಗ್ರಹ ಇರ್ತದೆ. ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಸಹ ಮಹಾಲಕ್ಷ್ಮೀ ದೇವಿಗೆ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬ ಲಾಭ, ತುಂಬ ಎಫೆಕ್ಟಿವ್ ಆಗಿರ್ತದೆ. ಮತ್ತು ವಿಶೇಷವಾಗಿ ನವರಾತ್ರಿಗಳಲ್ಲಿ ತುಪ್ಪ ದೀಪ 9 ದಿನ 10 ದಿನ ಇರ್ತದೆ, ದಶಮಿ ಇರ್ತದೆ, 10 ದಿನ ಸಹ ತುಪ್ಪ ದೀಪ ಹಚ್ಚಿದ್ರಿಂದ ಸರ್ವ ಶತ್ರು ನಿವಾರಣೆ ಆಗ್ತದೆ, ಸರ್ವ ದುಃಖ ನಿವಾರಣೆ ಆಗ್ತದೆ, ಸರ್ವ ದೋಷ ನಿವಾರಣೆ ಆಗ್ತದೆ. ಹಾಗಾಗಿ ಎಲ್ಲರೂ ತುಪ್ಪ ದೀಪವನ್ನು ಆಯಾಯ ಹಬ್ಬಗಳಲ್ಲಿ, ಆಯಾಯ ದಿವಸಗಳಲ್ಲಿ, ಗೋಧೂಳಿ ಲಗ್ನಗಳಲ್ಲಿ, ಕೆಲವು ಸರಿ ಮಧ್ಯಾಹ್ನ ಸಹ ಹೇಳಿದ್ದೇನೆ, ಅದನ್ನೆಲ್ಲ ಆಚರಣೆ ಮಾಡೋದ್ರಿಂದ ನಮ್ಮ ಸರ್ವದೋಷ ನಿವಾರಣೆ ಆಗ್ತದೆ. ಈ ಒಂದು ಸಣ್ಣ ಉಪಾಯವನ್ನು ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಉಂಟಂತ ಹೇಳುವಾಗ ನಾವು ಮಾಡ್ಕೋಬೋದು ಅಲ್ವಾ. ಇಷ್ಟು ಹೇಳಿ ನನ್ನ ವಿಡಿಯೋನ ಕೊನೆಗೊಳಿಸ್ತೀನಿ.